ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು, ತಾಂತ್ರಿಕ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿತ್ತರಗಿ ಇಲ್ಕಲ್ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀ ಮಾನಿಪ್ರ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜಯಂತಿ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಮಾನಿಪ್ರ ಗುರುಮಹಂತ ಸ್ವಾಮಿಗಳವರು ವಹಿಸಿದ್ದರು. ಗಣ್ಯರು ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಮೌರ್ಯ ಸರ್ಕಲ್ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ನೀಡಿ ಜಾಥಾದಲ್ಲಿ ಪಾಲ್ಗೊಂಡರು. ದಿನಗಳಲ್ಲಿ ನಡೆಯುವಂತ ಈ ಜಾತೀಯತೆ, ಮತಭೇದ ಮತ್ತು ಕಂದಾಚಾರ, ಧರ್ಮದ ಮಧ್ಯೆ ಕಂದಾಚಾರವನ್ನ ಏನು ಇವತ್ತು ಉಂಟು ಮಾಡುವಂತ ಪ್ರಸ್ತುತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರೋದು ಕೂಡ ನಾವು ವೇದಿಕೆ ಮೇಲೆ ಪೂಜ್ಯರಾದಿಯಾಗಿ, ನಾಡಿನಲ್ಲಿ ಏನು ನಮ್ಮ ಪೂಜ್ಯರಾದಿಯಾಗಿ ಅನೇಕ ಸಾಹಿತಿಗಳು, ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾಡು ನಿಜವಾಗಲೂ ಕುವೆಂಪು ಅವರು ಬಯಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಇವತ್ತೇನು ವ್ಯಸನದಿಂದ ನಾವು ಮುಕ್ತರಾಗಬೇಕು. ಬಹುತೇಕ ನಾನು ಇಲ್ಲಿ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳು, ಈ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ, ಮುಂದಿನ ಪೀಳಿಗೆಯನ್ನ ಕುರಿತು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ, ಸದೃಢವಾದ ದೇಶವನ್ನ, ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ, ಇದು ಜಾತ್ಯತೀತ ರಾಷ್ಟ್ರ. ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಯುವಕರು, ವಿದ್ಯಾರ್ಥಿಗಳು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳಾದಂತ ತಾವು ಬಹಳ ಗಮನವನ್ನ ಇಟ್ಕೊಂಡು ವ್ಯಸನದಿಂದ ಒಂದು ಕಡೆ ನಾವು ಚಟದಿಂದ ಮುಕ್ತ ಆಗಬೇಕು. ಅದರ ಜೊತೆಗೆ ಈ ಏನು ಧರ್ಮದ ಮಧ್ಯೆ, ಜಾತಿ ಮಧ್ಯೆ ಉಂಟು ಮಾಡುವಂತಹ ಕಂದಾಚಾರಗಳನ್ನು ಕೂಡ ನಾವು ಎಲ್ಲರೂ ಅರ್ಥಿಸಿಕೊಂಡು ಅದನ್ನ ವಿರೋಧಿಸಿ ನಾವು ಭಾರತೀಯರು ಅನ್ನೋದನ್ನ ನಾವು ಗಟ್ಟಿಯಾಗಿ ತೋರಿಸಿದಾಗ ನಿಜವಾಗಲೂ ಇದು ಒಂದು ಸದೃಢವಾದ ರಾಷ್ಟ್ರ ಆಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಕೂಡ ಮುಂದಿನ ದಿನಗಳಲ್ಲಿ ನಡೀಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಗಣ ಸರ್ಕಾರ ಇವತ್ತು 2017-18ರಲ್ಲಿ ಬಹುತೇಕ ಪ್ರಥಮದ ಬಾರಿಗೆ ಅಂದಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನ, ಡಾಕ್ಟರ್ ಮಹಾಂತ ಶಿವಯೋಗಿಗಳ ಒಂದು ಜನ್ಮದಿನವನ್ನ ವ್ಯಸನ ಮುಕ್ತ ದಿನಾಚರಣೆಯಾಗಿ ಇವತ್ತು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಇವತ್ತು ಘೋಷಣೆ ಮಾಡಿತು. ಬಹುತೇಕ ಅವತ್ತಿನ ನಮ್ಮ ಗಣ ಸರ್ಕಾರದ ಸಚಿವರಾದಂತಹ ಡಾಕ್ಟರ್ ನಮ್ಮ ಹಿಂದಿನ ಏನು ವಿಧಾನಸಭೆಯ ಸಭಾಪತಿಗಳಾದಂತಹ ರಮೇಶ್ ಕುಮಾರ್ ಅವರು ಕೂಡ ಇದಕ್ಕೆ ಬಹಳ ಬೆಂಬಲವನ್ನ ನೀಡಿ, ಅಂದು ಅವರು ಆರೋಗ್ಯ ಸಚಿವರಿದ್ದರು. ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನ ಅವತ್ತು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದನ್ನ ಪ್ರಾರಂಭಿಸಿದ್ರು. ತದನಂತರ ಪ್ರತಿ ವರ್ಷ ನಾವು ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಆದ್ರೆ ಇದಕ್ಕೆ ಪ್ರಚಾರ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ಇಲಾಖೆಯವರಿಗೆ ವಿನಂತಿ ಮಾಡ್ಕೊಳ್ತೇನೆ, ಈ ಕಾರ್ಯಕ್ರಮವನ್ನ ಇನ್ನೂ ಅದ್ಧೂರಿಯಾಗಿ, ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಪ್ರಜೆಗೆ ಈ ನಾಡಿನಲ್ಲಿ ತಿಳಿಯುವಂತ ವ್ಯಸನ ಮುಕ್ತ ದಿನಾಚರಣೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರದ ಇಲಾಖೆಯವರು ಮಾಡಬೇಕು ಅನ್ನೊಂದು ವಿನಂತಿಯನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾವು ಕಳೆದ 5-6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಇವತ್ತು ನಾವು ನಡೆಸಿಕೊಂಡು ಬಂದರೂ ಕೂಡ ಇದು ಪ್ರಚಾರದ ಕೊರತೆ ಇತ್ರ ಇವತ್ತು ಎಲ್ಲೋ ಇದು ಒಂದು ಹಿನ್ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದು ಆಗಬಾರ್ದು. ನಾನು ಕೂಡ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು
ಇದನ್ನ ಒಂದು ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಯೊಂದು ಮತಕ್ಷೇತ್ರದ ಏನು ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ, ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ಈ ವ್ಯಸನ ಮುಕ್ತ ದಿನಾಚರಣೆ ಈಗಾಗಲೇ ಮಾಡೋದಕ್ಕೆ ಆದೇಶ ಮಾಡಿದ್ರು ಕೂಡ ಇದು ಪ್ರಚಲಿತಕ್ಕೆ ಬಂದಿಲ್ಲ. ಆ ನಿಟ್ಟಿನಲ್ಲಿ ಇದನ್ನ ಬರೋ ದಿನಗಳಲ್ಲಿ ಇದನ್ನ ಹೆಚ್ಚಿನ ಒಂದು ಪ್ರಚಾರದೊಂದಿಗೆ ಈ ಕಾರ್ಯಕ್ರಮ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕಡ್ಡಾಯವಾಗಿ ಆಯೋಜನೆ ಮಾಡಿ ಇದಕ್ಕೆ ಆ ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆ ನಮ್ಮ ಡಾಕ್ಟರ್ ಮಾಂತ ಶಿವಗಳು ಯಾಕೆ ಇವತ್ತು ಅವರ ಜನ್ಮದಿನವನ್ನೇ ಇವತ್ತು ಅವರು ವ್ಯಸನ ಮುಕ್ತ ದಿನಾಚರಣೆಯನ್ನ ಮಾಡೋದನ್ನ ಇವತ್ತು ಪ್ರಾರಂಭಿಸಿದ್ರು ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕು, ಅದರ ಬಗ್ಗೆ ಪ್ರಚಾರಗೊಳ್ಳಬೇಕು. ಆದ ಕಾರಣ ಸರ್ಕಾರದಲ್ಲಿ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗಿ ನಾನು ಇದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ. ಇಲಾಖೆಯವರು ಕೂಡ ಇದರ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು ಬರೋ ದಿನಗಳಲ್ಲಿ ಇದು ಒಂದು ಕಾರ್ಯಕ್ರಮ ವಿಶೇಷವಾಗಿ ಜನರ ಮನಮುಟ್ಟುವ ಹಾಗೆ ಕಾರ್ಯಕ್ರಮ ಆದಾಗ ನಿಜವಾಗಲೂ ಇದಕ್ಕೆ ಒಂದು ಅರ್ಥಪೂರ್ಣ ಆಗತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಮ್ಮ ಹಿರಿಯ ಸಾಹಿತಿಗಳು, ವಿಶೇಷ ಉಪನ್ಯಾಸಕರು, ಇನ್ನೂ ಅನೇಕ ಜನ ಅವರ ವಿಚಾರಧಾರೆಗಳನ್ನ ತಿಳಿಸಿಕೊಡೋದಕ್ಕೆ ನಾನು ಅನುವು ಮಾಡ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ನನ್ನ ಕೈಯಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡಲು ಅವಕಾಶ ಕೊಟ್ಟರು ಅಂತ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.